ಶಾಸಕರಿಗೆ ಲೋಕಾಯುಕ್ತದಿಂದ ಡೆಡ್ಲೈನ್. ಶಾಸಕರ ಆಸ್ತಿ ವಿವರ ಸಲ್ಲಿಸಲಿಕ್ಕೆ ಜೂನ್ 30ರ ಗಡುವು. ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಆದೇಶ. ಬೆಂಗಳೂರಿನ ಸಿಂಗಸಂದ್ರದಲ್ಲಿ ಕಲುಷಿತ ನೀರಿನ ಅವಾಂತರ. 100ಕ್ಕೂ ಅಧಿಕ ಅಪಾರ್ಟ್ಮೆಂಟ್ ನಿವಾಸಿಗಳು ಆಸ್ಪತ್ರೆ ಪಾಲು. ನೀರಿನ ಟ್ಯಾಂಕರ್ಗಳಿಂದ ಅವಾಂತರ ಶಂಕೆ. ಒಂದೇ ಕೋಣೆಯಲ್ಲಿ 1ರಿಂದ 5ನೇ ತರಗತಿಗೆ ಪಾಠ. ಚಿಕ್ಕಮಗಳೂರಿನ ಕುಂಭಗೋಳ ಶಾಲೆಯ ದುಸ್ಥಿತಿ. ಶಿಕ್ಷಕನ ವರ್ಗಾವಣೆಗೆ ಆಗ್ರಹಿಸಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಪೋಷಕರು. ರಾಜ್ಯದಲ್ಲಿ ಮುಂಗಾರು ಮಳೆ ವಿಳಂಬ. ಬರಿದಾಗಿದೆ 10 ಅಣೆಕಟ್ಟುಗಳು. ಕುಡಿಯೋ ನೀರಿಗೂ ಸಮಸ್ಯೆ. 3-4 ದಿನಗಳಲ್ಲಿ ಮಳೆ ಬರ್ದಿದ್ರೆ ಕುಡಿಯೋ ನೀರಿಗೂ ಬರ. ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಿಧಾನಸಭೆಯನ್ನ ಈಗ ಆಲ್ರೆಡಿ ಕಾಂಗ್ರೆಸ್ ಅಭೂತಪೂರ್ವವಾಗಿ ಗೆಲುವನ್ನ ಸಾಧಿಸಿರುವಂತದ್ದು. ಈಗ ಲೋಕಸಭೆ ಎಲೆಕ್ಷನ್ ನಲ್ಲೂ ಕೂಡ ಅಷ್ಟೇ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ಲಾನು? ಬಿಕಾಸ್ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ 135 ಸ್ಥಾನವನ್ನೇನೋ ಗೆದ್ದುಬಿಟ್ಟು ಲೋಕಸಭೆಯಲ್ಲಿ 15ಕ್ಕೂ ಹೆಚ್ಚು ಸ್ಥಾನವನ್ನ ಈ ಬಾರಿ ಅಂತೂ ಗೆಲ್ಲೇಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿದೆ. ವಿಧಾನಸಭೆ ಗೆದ್ದಂತ ಮೇಲೆ ಲೋಕಸಭೆ ಮೇಲೆ ಕಣ್ಣನ್ನ ಇಟ್ಟಿರುವಂತದ್ದು. ದಲಿತ ಮತ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಲೋಕಸಭೆಗೂ ಡಿಎಸ್ಎಸ್ ಬೆಂಬಲ ಪಡೆಯುವಂತ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಡಿಎಸ್ಎಸ್ ಅಂದ್ರೆ ದಲಿತ ಸಂಘರ್ಷ ಸಮಿತಿ. ಅವರು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ರು ಅಂತ ಅವರು ಅನ್ಕೊಂಡು, ಸೊ ಹೀಗಾಗಿನೇ ಹೆಚ್ಚಿನ ಸ್ಥಾನ ಬಂದಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದ್ರು ಡಿಎಸ್ಎಸ್ ನವರು. ಇಂದು ದಲಿತ ಸಂಘರ್ಷ ಸಮಿತಿ ನಾಯಕರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬೆಂಬಲಿಸಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಲಿರುವಂತದ್ದು. ಡಿಎಸ್ಎಸ್ ಸಾಮಾನ್ಯವಾಗಿ ಬಿಎಸ್ಪಿ ಬೆನ್ನಿಗೆ ನಿಲ್ತಾ ಇತ್ತು ಈ ಹಿಂದಿನ ಚುನಾವಣೆಗಳಲ್ಲಿ. ಆದ್ರೆ ಈ ಬಾರಿ ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ. ಸೊ ಹೀಗಾಗಿದೆ ನಾವು ಹೆಚ್ಚಿನ ಸ್ಥಾನವನ್ನ ಗೆಲ್ಲಿಕ್ಕೆ ಆಗಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಅನ್ಕೊಳ್ತಾ ಇದೆ, ಸಿದ್ದರಾಮಯ್ಯನವರು ಅನ್ಕೊಂಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು ಡಿಎಸ್ಎಸ್. ಸೊ ಹೀಗಾಗಿನೇ ಹೆಚ್ಚಿನ ಸ್ಥಾನವನ್ನ ನಾವು ಗೆದ್ವಿ. ಲೋಕಸಭೆಗೂ ಕೂಡ ಡಿಎಸ್ಎಸ್ ನ ಬೆಂಬಲವನ್ನ ಪಡಲಿಕ್ಕೆ ಸಿಎಂ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಅವರ ಬೆಂಬಲವನ್ನ ಪಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇರುವಂತದ್ದು. ಸೊ ಹೀಗಾಗಿ ಅವರಿಗೆ ಸನ್ಮಾನವನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಪ್ಪಾ ಅಂದ್ರೆ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದಂತ ಡಿಎಸ್ಎಸ್ ನವರು ಕಾಂಗ್ರೆಸ್ ಗೆಲುವಿನಲ್ಲಿ ಡಿಎಸ್ಎಸ್ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಅಂತ ಲೆಕ್ಕಾಚಾರದ ಮಾತುಗಳು ಇರುವಂತದ್ದು. ಸೊ ಹೀಗಾಗಿ ಅವರು ಕೇಳ್ಕೊಂಡಿದ್ದಂತ ಅಂದ್ರೆ ಎಲೆಕ್ಷನ್ಗೂ ಮುಂಚೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ರು. ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ನಾಯಕರಿಗೆ ಇವತ್ತು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಪೋರ್ಟ್ ಮಾಡಿದಂತ ನಿಟ್ಟಿನಲ್ಲಿ ಧನ್ಯವಾದವನ್ನ ಹೇಳ್ತಾ ಇರುವಂತದ್ದು ಸನ್ಮಾನ ಮಾಡುವ ಮುಖಾಂತರ. ದಲಿತ ಸಂಘರ್ಷ ಸಮಿತಿ ಷರತ್ತನ್ನ ಈಡೇರಿಸುವಂತ ಅಭಯವನ್ನ ಕೂಡ ನೀಡಿದ್ರು ಆ ಸಂದರ್ಭದಲ್ಲಿ. ಸೊ ಅದನ್ನ ಈಡೇರಿಸುವಂತ ಈಗ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ದಲಿತ ಸಮುದಾಯದ ಮತ ಕ್ರೋಢೀಕರಣಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತದೆ. ಒಂದು ದೊಡ್ಡ ಸಂಘಟನೆ ಡಿಎಸ್ಎಸ್ ಅಂದ್ರೆ. ಸೊ ಹೀಗಾಗಿ ಅವರಿಗೆ ಸನ್ಮಾನ ಮಾಡಿ ಅವರ ಸಪೋರ್ಟ್ ಅನ್ನ ಪಡ್ಕೊಂಡ್ರೆ ರಾಜ್ಯದಾದ್ಯಂತನೂ ಕೂಡ ನಮಗೆ ದಲಿತ ಮತಗಳು ಮತ್ತಷ್ಟು ಬೀಳ್ತವೆ. ಲೋಕಸಭೆ ಎಲೆಕ್ಷನ್ಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಲೋಕಸಭೆ ಎಲೆಕ್ಷನ್ಗೆ ಹೆಲ್ಪ್ ಆದ್ರೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂತದ್ದು. ಈ ಸಂವಿಧಾನ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅಂತ ಅಂದ್ರೆ ಷರತ್ತುಗಳನ್ನ ಏನೇನೆಲ್ಲ ಹಾಕಿದ್ರು ಡಿಎಸ್ಎಸ್ ನವರು ಅಂತ ನಾವು ನೋಡೋದಾದ್ರೆ, ಸಂವಿಧಾನ ಮೌಲ್ಯಗಳನ್ನ ಎತ್ತಿಡಬೇಕು ಅಂತ ಒಂದು ಮೇನ್ ಆಗಿ ಹೇಳಿದ್ರಂತೆ. ಬಿಕಾಸ್ ಈ ಹಿಂದಿನ ಸರ್ಕಾರ ಅದನ್ನ ಅಂದ್ರೆ ಸರಿಯಾಗಿ ಮಾಡ್ತಾ ಇರಲಿಲ್ಲ, ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ, ನಮ್ಮ ವಿರೋಧಕ್ಕೆ ಕಾರಣವಾಗಿತ್ತು ಅಂತ ಹೇಳ್ತಾ ಇದ್ರಂತೆ. ಸೊ ಕಾಂಗ್ರೆಸ್ಗೆ ಅದೊಂದು ಕಂಡೀಷನ್ ಅನ್ನು ಹಾಕಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ಕೂಡ ಕೇಳಿದ್ರಂತೆ. ಬಿಜೆಪಿ ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಆಗಿರ್ಬೋದು, ಗೋಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು, ಇದೆರಡನ್ನೂ ಕೂಡ ತಂದಿದ್ರು. ಸೊ ಈ ಎರಡೂ ಕಾಯ್ದೆಗಳನ್ನ, ವಿಧೇಯಕಗಳನ್ನ ವಾಪಸ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಎಸ್ಎಸ್ ಕಂಡೀಷನ್ಸ್ ಅನ್ನ ಹಾಕಿತ್ತಂತೆ. ಸೊ ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಚಿಂತನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಬಗ್ಗೆ ನಮಗೆ ಮಾಹಿತಿ ಇದೆ. ರೈತ ವಿರೋಧಿ ಜನ ವಿರೋಧಿ ಕಾಯ್ದೆ ರದ್ದಾಗಬೇಕು ಅಂತ ಕೂಡ ಕೇಳಿದಾರಂತೆ. ಸೊ ಅದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ನೋಡಬೇಕು. ಬಿಕಾಸ್ ಕಾಯ್ದೆಗಳೆಲ್ಲವನ್ನೂ ಕೂಡ ಯಾವ್ದಾದ್ರು ರದ್ದು ಮಾಡಬೇಕು ಅಂದ್ರೆ ಅದು ವಿಧಾನಸಭೆಯಲ್ಲಿ ಚರ್ಚೆಗೆ ಬರಬೇಕಾಗುತ್ತೆ. ಅಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಂತರ ರದ್ದಾಗೋದೇ ಆಗ್ಲಿ ಅಥವಾ ಅದನ್ನ ಅಂಗೀಕಾರ ಮಾಡುವಂತದ್ದೇ ಆಗ್ಲಿ ಅಲ್ಲಿ ಚರ್ಚೆ ಆದಂತ ಟೈಮ್ನಲ್ಲೇ ಸಾಧ್ಯ. ಸೊ ನೋಡ್ಬೇಕು ಏನ್ ಮಾಡುತ್ತೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಅಂತ. ಕಾಂಗ್ರೆಸ್ಗೆ ಷರತ್ತನ್ನ ವಿಧಿಸಿತ್ತು. ಈ ಷರತ್ತುಗಳನ್ನ ಎಷ್ಟರ ಮಟ್ಟಿಗೆ ಈಗ ಕಾಂಗ್ರೆಸ್ನವರು
ಅಂದ್ರೆ ಅವ್ರು ಕೇಳ್ಕೊಂಡಿದ್ದಂಥ ಬೇಡಿಕೆಗಳನ್ನ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅದರಲ್ಲಿ ಮೇಯ್ನ್ ಆಗಿ ಗೋಹತ್ಯೆ ಮತಾಂತರ ನಿಷೇಧ ಕಾಯ್ದೆ ಇರುವಂಥದ್ದು ಕಾದು ನೋಡಬೇಕು ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂತ. ಆಕ್ಚುಲಿ ಅವರು ಎಲೆಕ್ಷನ್ ಮುಂಚೆನೆ ಹೇಳ್ತಾ ಇದ್ರು DSS ಸಪೋರ್ಟ್ ಸಿಗುತ್ತೋ ಬಿಡುತ್ತೋ, ಆದ್ರೆ ಅದಕ್ಕೂ ಮುಂಚೆನೆ ಹೇಳ್ತಾ ಇದ್ರು ಮತಾಂತರ ನಿಷೇಧ ಕಾಯ್ದೆಯನ್ನ ನಾವು ಬಂದಂತ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ, ಪಠ್ಯ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅಷ್ಟೇ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸರ್ಕಾರಕ್ಕೆ ನಾನಾ ರೀತಿಯಾದಂತ ಸವಾಲುಗಳು ಇರುವಂತದ್ದು, ಅದರ ಮಧ್ಯೆ DSS ನವರು ಕೂಡ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವ್ರು ಸಪೋರ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಥಾನ ಬಂತು ಅನ್ನುವಂತ ಒಂದು ನಂಬಿಕೆಯಲ್ಲಿ ಕಾಂಗ್ರೆಸ್ ಇರುವಂತದ್ದು. ಯಾವ ರೀತಿಯಾಗಿ ಧನ್ಯವಾದವನ್ನ ಸಲ್ಲಿಸಲಾಗ್ತಾ ಇದೆ ಮತ್ತೆ ಲೋಕಸಭೆಗೆ ಯಾವ ರೀತಿಯಾಗಿ ಇವರ ಸಪೋರ್ಟ್ ಅನ್ನ ಪಡೆದುಕೊಳ್ಳಲಾಗ್ತಾ ಇದೆ ಅಂತ. ಪೃಥ್ವಿ, ವಿಧಾನಸಭೆ ಚುನಾವಣೆಗೂ ಮುನ್ನ 6 ತಿಂಗಳು ಮೊದಲು ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಂಘಟನೆಗಳ ಸಮನ್ವಯತೆಯನ್ನು ಸಿದ್ದರಾಮಯ್ಯನವರು ಸಚಿವ SC ಮಹದೇವ್ ಮುಖಾಂತರ ಮಾಡಿಸಿದರು. ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಸಂಘ ಮತ್ತು ದಲಿತ ಸಮುದಾಯದ ಪ್ರಮುಖ ಮುಖಂಡರುಗಳ ಜೊತೆ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಒಂದಷ್ಟು ಆಪ್ತ ಸಮಾಲೋಚನೆಗಳನ್ನು ಕೂಡ ಮಾಡಿದರು ಮತ್ತು ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಮನವಿಯನ್ನು ಮಾಡಿಕೊಂಡ್ರು. ಸಾಮಾನ್ಯವಾಗಿ ದಲಿತ ಸಂಘರ್ಷ ಸಮಿತಿ BSP ಪರವಾಗಿ ಒಲವನ್ನು ಇರ್ತಕ್ಕಂಥದ್ದು ಮತ್ತು BSP ಪರವಾಗಿ ಇರತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ BSP ಬೆಂಬಲಿತ ದಲಿತ ಸಂಘರ್ಷ ಸಮಿತಿ ಈ ಬಾರಿ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡ್ತು ಮತ್ತು ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಬಹಳಷ್ಟು ಅನುಕೂಲ ಕೂಡ ಆಯಿತು. ಅನೇಕ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ದಲಿತ ಮತಗಳನ್ನು ಒಗ್ಗೂಡಿಸಲು ಕೂಡ ಇದು ಅನುಕೂಲ ಆಯಿತು. ಹಾಗಾಗಿ ಎಲ್ಲೊಂದು ಕಡೆ ಆ ಸಂದರ್ಭದಲ್ಲೂ ಕೂಡ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ರು. ಮತಾಂತರ ನಿಷೇಧ ಕಾಯ್ದೆ ಇರ್ಬೋದು, ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತು ಪ್ರಮುಖವಾಗಿ ಸಂವಿಧಾನದ ಸಂಬಂಧಪಟ್ಟ ಬದ್ಧವಾಗಿ ಎತ್ತಿ ಹಿಡಿಬೇಕಂತ ಹೇಳಿ ಕೂಡ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು. ನಮ್ಮ ಸರ್ಕಾರ ಬಂದು ಇವೆಲ್ಲವನ್ನು ಕೂಡ ನಾವು ಜಾರಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಎಲ್ಲೊಂದು ಕಡೆ ಇದೀಗ 2015ರ ಸಿದ್ದರಾಮಯ್ಯ ಸರ್ಕಾರದ ಜಾತಿ ಗಣತಿಯನ್ನು ಕೂಡ ಎಲ್ಲೊಂದು ಕಡೆ ಜಾರಿ ಮಾಡ್ತೀವಿ, ನಾವು ಅದನ್ನ ಸರ್ಕಾರ ಅದನ್ನ ರಿಸ್ಯೂ ಮಾಡ್ತೀವಿ ಅಂತ ಹೇಳಿಕೆ ಕೊಡುವ ಮುಖಾಂತರ ಸಿದ್ದರಾಮಯ್ಯರು ಇಲ್ಲೂ ಕೂಡ ಎಲ್ಲೊಂದು ಕಡೆ ದಲಿತ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಈಗಾಗಲೇ ಏನು ಜಾತಿ ಸಮೀಕರಣದ ಲೆಕ್ಕಾಚಾರದಾಗ ಹೋದ್ರೆ ಈಗಾಗಲೇ ಜಾತಿ ವರದಿಯಲ್ಲೂ ಕೂಡ ಪ್ರಮುಖವಾಗಿ ದಲಿತ ಸಮುದಾಯ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಹಾಗಾಗಿ ಜಾತಿ ಸಮೀಕರಣದ ವಿಚಾರವನ್ನು ಗಮನಿಸಿದ್ರೆ ಎಲ್ಲೊಂದು ಕಡೆ ಜಾತಿ ಗಣತಿಯನ್ನು ಕೂಡ ಜಾರಿಗೆ ಮಾಡಿದ್ರೆ ಕೂಡ ಅದು ದಲಿತ ಸಮುದಾಯಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ಇದೀಗ ಕೇಳಿ ಬರ್ತಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಲೋಕಸಭೆ ಚುನಾವಣೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಲೋಕಸಭೆ ಚುನಾವಣೆ ಕೂಡ ಕಾಂಗ್ರೆಸ್ ಪಕ್ಷ ಅಣಿಯಾಗಬೇಕಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ 20 ಸೀಟ್ಗಳ ಟಾರ್ಗೆಟ್ ಅನ್ನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ನೀಡಿರುವಂಥದ್ದು. ಹಾಗಾಗಿ ಟಾರ್ಗೆಟ್ 20ಯ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸ್ಥಾನಗಳನ್ನ ಲೋಕಸಭಾ ಸ್ಥಾನಗಳು ಗೆಲ್ಲಬೇಕಂತೇಳಿ ಸಿದ್ದರಾಮಯ್ಯರು ಒಂದಷ್ಟು ಪ್ಲಾನ್ ಮಾಡ್ತಿರುವಂಥದ್ದು. ಇದರ ಭಾಗವಾಗಿ OBC ಮತಗಳು ದಲಿತ ಮತಗಳನ್ನು ಒಗ್ಗೂಡಿಸುವ ಕಾರಣಕ್ಕಾಗಿ ದಲಿತ ಮತಗಳು ಮತ್ತು OBC ಮತಗಳು ಲೋಕಸಭೆ ಚುನಾವಣೆಯಲ್ಲಿ ನಿರ್ಣಾಯಕ ಆಗಿದ್ದರಿಂದ ಈಗಾಗಲೇ ಜಾತಿ ಗಣತಿ ವರದಿಯನ್ನು ನಾವು ರಿಸೀವ್ ಮಾಡ್ತೀವಿ ಅಂತ ಹೇಳುವ ಮುಖಾಂತರ ಸಿದ್ದರಾಮಯ್ಯ ಒಂದಷ್ಟು OBC ಮತ್ತು ದಲಿತ ಮತ ಬ್ಯಾಂಕ್ ಈಗಾಗಲೇ ಕೈ ಹಾಕಿರುವಂಥದ್ದು. ಇದರ ಭಾಗವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅನೇಕ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಂಘಟನೆಗಳ ನಾಯಕರುಗಳ ಮತ್ತು ಪ್ರಮುಖ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯನವರು ಸನ್ಮಾನವನ್ನು ಇಟ್ಕೊಂಡಿರುವಂಥದ್ದು. ಆ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವಂಥದ್ದು ಮತ್ತು ಅವರ ಕೆಲವೊಂದು ಬೇಡಿಕೆಗಳನ್ನು ಕೂಡ ಈಡೇರಿಸುವ ಭರವಸೆಯನ್ನು ಕೂಡ ಇವತ್ತು ನೀಡಲಿದ್ದಾರೆ. ಎಲ್ಲ ಒಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಇದೀಗ ದಲಿತ ಮತಗಳನ್ನು ಮತ್ತೆ ಒಗ್ಗೂಡಿಸಲು ಸಿದ್ದರಾಮಯ್ಯನವರು ಇದೀಗ ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಮುಖಂಡರುಗಳ ಸಮನ್ವಯತೆಯನ್ನು ಈಗ ಏನು ಆರಂಭಿಸಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ನೋಡೋಣ ಏನ್ ಮಾಡ್ತಾರೆ ಅಂತ. ಬಿಕಾಸ್ ಸಾಕಷ್ಟು ಸವಾಲುಗಳು ಇರುವಂತದ್ದು ಸಿದ್ದರಾಮಯ್ಯನವರ ಗೌರ್ಮೆಂಟ್ಗೆ. ಅದರ ಜೊತೆಗೆ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಲೋಕಸಭೆ ಎಲೆಕ್ಷನ್ ಮೇನ್ ಟಾರ್ಗೆಟ್ ಇದೆ ಕಾಂಗ್ರೆಸ್ಗೆ. ಮೇನ್ ಟಾರ್ಗೆಟ್ ಇರುವಂತ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು, 15ಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ಒಂದು ರಣತಂತ್ರವನ್ನ ಹಾಕೊಂಡಿದ್ದಾರೆ. ಏನಾಗುತ್ತೆ ಕಾದ್ ನೋಡ್ಬೇಕು. ಈಗ ಎರಡನೇ ಸ್ಟೋರಿಗೆ ಹೋಗೋಣ. ಹೊಸ ಶಾಸಕರಿಗೆ ಲೋಕಾಯುಕ್ತದಿಂದ ಡೆಡ್ಲೈನ್ ಅನ್ನ ಕೊಡಲಾಗ್ತಾ ಇದೆ. ಶಾಸಕರ ಆಸ್ತಿ ವಿವರವನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಜೂನ್ 30ರ ಡೆಡ್ಲೈನ್ ಅನ್ನ ನೀಡಲಾಗಿರುವಂತದ್ದು. ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರುವಂತ BS ಪಾಟೀಲ್ ಅವರು ಈ ಆದೇಶವನ್ನ ಮಾಡಿದ್ದಾರೆ. 224 ಜನ ಶಾಸಕರು ಹೊಸದಾಗಿ ಆಯ್ಕೆ ಆಗಿದ್ದಾರಲ್ಲ, ಅವರೆಲ್ಲರೂ ಕೂಡ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಬೇಕು. ಶಾಸಕರ ಆಸ್ತಿ ವಿವರವನ್ನ ಸಲ್ಲಿಸಲಿಕ್ಕೆ ಜೂನ್ 30ರ ಗಡುವನ್ನ ನೀಡಲಾಗಿದೆ. ಲೋಕಾಯುಕ್ತದ ನ್ಯಾಯಮೂರ್ತಿಗಳಾಗಿರುವಂತ BS ಪಾಟೀಲ್ ಅವರು ಇದ್ರ ಬಗ್ಗೆ ಒಂದು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಆದೇಶ ಹೊರಡಿಸಿ ತುಂಬಾ ದಿನಗಳಾದರೂ ಕೂಡ ಶಾಸಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಜೂನ್ 30ರ ಒಳಗಡೆ ಸಲ್ಲಿಕೆ ಮಾಡದಿದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೂಡ 22 ದಿನಗಳು ಬಾಕಿ ಇರುವಂತದ್ದು.
ಅಷ್ಟರೊಳಗೆ ಲೋಕಾಯುಕ್ತದ ಎಚ್ಚರಿಕೆಗೆ ಬಗ್ಗಿ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸ್ತಾರಾ? ಕಾದ್ ನೋಡ್ಬೇಕಾಗಿದೆ. 224 ಜನ ಶಾಸಕರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮೌಖಿಕ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಪುನರಾಯ್ಕೆ ಆದಂತ ಶಾಸಕರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕಳೆದ ಬಾರಿ ಸಲ್ಲಿಕೆ ಮಾಡಿದ್ದೀವಿ ಅಂತ ಸುಮ್ಮನಿರುವಂತಿಲ್ಲ. ಸೊ ಹೀಗಾಗಿ 224 ಜನ ಶಾಸಕರು ಕೂಡ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಈ ಬಾರಿಯೂ ಕೂಡ ದಾಖಲೆ ಸಮೇತ ಆಸ್ತಿ ವಿವರವನ್ನ ಸಲ್ಲಿಸಬೇಕು ಅಂತ ಲೋಕಾಯುಕ್ತದವರು ಸೂಚನೆಯನ್ನ ನೀಡಲಾಗಿದೆ. ಅದು ಮುಖ್ಯ ಕಾರ್ಯದರ್ಶಿಗಳಿಗೆ ಮೌಖಿಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಶಾಸಕರಿಗೂ ಕೂಡ ತಿಳಿಸಿ ಆಸ್ತಿ ವಿವರವನ್ನ ಸಲ್ಲಿಸಬೇಕು ಅಂತ. ಯಾವ ರೀತಿಯಾಗಿ ಸೂಚನೆಗಳು ಬಂದಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನಂತ ಹೇಳಿದ್ದಾರೆ BS ಪಾಟೀಲ್ ಅವರು, ಲೋಕಾಯುಕ್ತದ ನ್ಯಾಯಮೂರ್ತಿಗಳು. ಅವರು ಹೇಳಿರುವಂಥದ್ದು 224 ಜನ ಶಾಸಕರು ಕೂಡ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. 224 ಶಾಸಕರಿಗೆ ಲೋಕಾಯುಕ್ತದವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಕಾಂಗ್ರೆಸ್, ಬಿಜೆಪಿ, JDS ಎಲ್ಲಾ ಶಾಸಕರು ಕೂಡ ಈ ಆದೇಶವನ್ನ ಪಾಲಿಸಬೇಕು. ಇನ್ನ ಜೂನ್ 30ರ ಒಳಗಡೆ ನಾವು ಕೊಟ್ಟಿರುವಂತ ಡೆಡ್ಲೈನ್ ಒಳಗಡೆ ನೀವು ಸಲ್ಲಿಸಬೇಕು ಆಸ್ತಿ ವಿವರವನ್ನ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಸ್ತಿ ವಿವರ ಸಲ್ಲಿಕೆಗೆ ಲೋಕಾಯುಕ್ತದವರು ಸೂಚನೆ. ಯಾವಾಗ್ಲೂ ಕೂಡ ಈ ಒಂದು ಸೂಚನೆ ಹೋಗ್ತಾನೆ ಇತ್ತು. ಶಾಸಕರು ಕೂಡ ತಮ್ಮ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು, ಆಸ್ತಿ ವಿವರವನ್ನ ಕೊಡ್ತಾ ಇದ್ರು. ಈ ಬಾರಿನೂ ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈ ಸೂಚನೆ ಹೋಗಿರುವಂಥದ್ದು. 124 ಜನ ಶಾಸಕರಲ್ಲಿ ಸಾಕಷ್ಟು ಜನ ಈ ಹಿಂದೆ ಗೆದ್ದಂಥವರು ಕೂಡ ಇದ್ದಾರೆ. ಅವರು ಕೂಡ ಸಲ್ಲಿಸಬೇಕು. ಕಳೆದ ಬಾರಿ ಸಲ್ಲಿಸ್ಬಿಟ್ಟಿದ್ವಿ ಅಂತ ಸೈಲೆಂಟ್ ಆಗಂಗಿಲ್ಲ. ನಾ ಆದೇಶ ಕೊಟ್ಟು ಈಗಾಗಲೇ ಇದು ನಿನ್ನೆ ಮೊನ್ನೆ ಕೊಟ್ಟಿರುವಂತದ್ದಲ್ಲ. 15 ದಿನಗಳ ಹಿಂದೆ ಲೋಕಾಯುಕ್ತದವರು ಈ ಒಂದು ಆದೇಶವನ್ನ ಕೊಟ್ಟಿದ್ರು. ಆದರೂ ಕೂಡ ಇದುವರೆಗೂ ಶಾಸಕರು ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ. ಸೊ ಹೀಗಾಗಿ ಬೇಗ ಸಲ್ಲಿಸಿ ಅಂತ ಮತ್ತೊಮ್ಮೆ ಸೂಚನೆಯನ್ನ ಕೊಡಲಾಗಿದೆ ಮೌಖಿಕವಾಗಿ. ಆಸ್ತಿ ವಿವರ ಸಲ್ಲಿಸಿದವರ ವಿರುದ್ಧ ಡೆಡ್ಲೈನ್ ನಂತರ ಶಿಸ್ತು ಕ್ರಮ ಕೈಗೊಳ್ತೀವಿ. ಸಲ್ಲಿಸದೆ ಹೋದ್ರೆ ನಾವು ಕೊಟ್ಟಿರುವಂತ ಒಂದು ಗಡುವಿದೆಯಲ್ಲ, ಅದರ ನಂತರ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಲೋಕಾಯುಕ್ತ ಈಗ ಕೊಟ್ಟಿರುವಂತ ಎಚ್ಚರಿಕೆಗೆ ಯಾವ ರೀತಿಯಾಗಿ ಶಾಸಕರು ಸ್ಪಂದಿಸ್ತಾರೆ, ಆಸ್ತಿ ವಿವರವನ್ನ ಸಲ್ಲಿಸ್ತಾರೆ, ಎಲ್ಲರೂ ಕೂಡ ಜೂನ್ 30ರ ಒಳಗಡೆ ಆಸ್ತಿ ವಿವರವನ್ನ ಸಲ್ಲಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ 15 ದಿನಗಳ ಹಿಂದೆನೆ ಕೊಟ್ಟಿದ್ರು ಲೋಕಾಯುಕ್ತದವರು ಆದೇಶವನ್ನ. ಈಗ ಯಾವ ರೀತಿಯಾಗಿ ಮೌಖಿಕ ಸೂಚನೆಯನ್ನ ಕೊಡಲಾಗಿದೆ? ಇದುವರೆಗೂ ಯಾವ ಶಾಸಕರು ಕೂಡ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಿಲ್ವಾ ಅಂತ? ಪೃಥ್ವಿರಾಜ್, ಇದು ಪ್ರತಿ ವರ್ಷ ಕೂಡ ಶಾಸಕರು ಏನು ಗೆದ್ದಂತಹ ಶಾಸಕರು ಲೋಕಾಯುಕ್ತಕ್ಕೆ ಆಸ್ತಿ ವಿವರವನ್ನ ಸಲ್ಲಿಸುವಂತದ್ದು ಒಂದು ಪದ್ಧತಿ. ಅದೇ ರೀತಿಯಾಗಿ ಈ ಒಂದು ಈಗ ಚುನಾವಣೆ ಆಯ್ತು, ಸರ್ಕಾರ ಕೂಡ ರಚನೆ ಆಯ್ತು. ಈಗ ಲೋಕಾಯುಕ್ತರ ನ್ಯಾಯಮೂರ್ತಿಗಳಾಗಿ ಖುದ್ದಾಗಿ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಆದೇಶವನ್ನ ಪ್ರತಿಯನ್ನ ಕೂಡ ಕಳಿಸಿಕೊಟ್ಟಿದ್ದಾರೆ. ರಾಜ್ಯದ 224 ಶಾಸಕರೇನಿದ್ದಾರೆ, ಯಾವುದೇ ಪಕ್ಷವಾಗಿರ್ಲಿ ಎಲ್ಲಾ ಶಾಸಕರು ಕೂಡ ಕಡ್ಡಾಯವಾಗಿ ಜೂನ್ 30ರ ಒಳಗಾಗಿ ಲೋಕಾಯುಕ್ತಕ್ಕೆ ಅವರ ಆಸ್ತಿ ವಿವರವನ್ನ ಜೊತೆಗೆ ಪ್ರಮುಖವಾಗಿ ದಾಖಲೆಗಳ ಜೊತೆಯಲ್ಲಿ ಅವರು ಆಸ್ತಿ ವಿವರನ್ನ ಸಲ್ಲಿಸಬೇಕಾಗುತ್ತೆ. ಹೊಸದಾಗಿ ಈಗ ಆಯ್ಕೆಯಾದಂತಹ ಶಾಸಕರು ಜೊತೆಗೆ ಪುನರಾವರ್ತನೆ ಆದಂತಹ ಶಾಸಕರು ಕೂಡ ಎಲ್ಲರೂ ಕಡ್ಡಾಯವಾಗಿ ಆಸ್ತಿ ವಿವರನ್ನ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಪುನರಾವರ್ತನೆ ಆದಂತಹ ಶಾಸಕರು ಕಳೆದ ಬಾರಿ ನಾವು ಆಸ್ತಿ ವಿವರನ್ನ ಸಲ್ಲಿಕೆ ಮಾಡಿ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ಅವರು ಈ ಬಾರಿ ಅವರ ಆಸ್ತಿ ವಿವರ ಏರಿಕೆ ಆಗಿರುತ್ತೆ, ಮತ್ತೆ ಅಫಿಡವಿಟ್ ಎಲ್ಲ ಕೂಡ ನೀವು ಸಲ್ಲಿಕೆ ಮಾಡಿರ್ತಾರೆ. ಹೀಗಾಗಿ ಈ ಲೋಕಾಯುಕ್ತಕ್ಕೆ ಕೊಡುವಂತಹ ದಾಖಲೆಗಳು ಸ್ಪಷ್ಟವಾಗಿ ಮತ್ತೆ ದೃಢೀಕರಣವಾಗಿರಬೇಕು. ಎಲ್ಲ ಸ್ಪಷ್ಟವಾದಂತಹ ದಾಖಲೆಗಳ ಜೊತೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೂಲಕವಾಗಿ ಲೋಕಾಯುಕ್ತಕ್ಕೆ ಇವರ ಆಸ್ತಿ ವಿವರ ಸಲ್ಲಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಈ ಬಾರಿ ಯಾಕೆ ಗಂಭೀರವಾಗಿ ತೆಗೆದುಕೊಂಡ್ರು ಅಂದ್ರೆ, ಕಳೆದ ಬಾರಿ ಕೆಲ ಶಾಸಕರು ಕೂಡ ಆಸ್ತಿ ವಿವರನ ಸಲ್ಲಿಕೆಯನ್ನ ಮಾಡಿರಲಿಲ್ಲ. 2-3 ಬಾರಿ ನೋಟಿಸ್ ಗಳನ್ನ ಕೊಟ್ಟರು ಕೂಡ ರೆಸ್ಪಾನ್ಸ್ ಇರಲಿಲ್ಲ. ಹೀಗಾಗಿ ಈ ಬಾರಿ ನ್ಯಾಯಮೂರ್ತಿಗಳು ಬಹಳ ಗಂಭೀರವಾಗಿ ತೆಗೆದುಕೊಂಡು ಕಡ್ಡಾಯವಾಗಿ ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ಸಲ್ಲಿಕೆಯನ್ನ ಮಾಡಬೇಕು. 224 ಶಾಸಕರು ಅದು ಮುಂದುವರೆದ ಭಾಗವಾಗಿ ಎಲ್ಲ ಕೂಡ ಕಂಟಿನ್ಯೂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಒಂದು ವೇಳೆ ಏನಾದರೂ ಜೂನ್ 30ರ ಒಳಗಾಗಿ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ, ಅದರ ಒಳಗಾಗಿ ಸಲ್ಲಿಕೆಯನ್ನ ಮಾಡದಿದ್ದಲ್ಲಿ ಅವರ ಲೋಕಾಯುಕ್ತ ಆಕ್ಟ್ ನಡಿ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ಆ ಆಕ್ಟ್ ನಡಿ ಅವರಿಗೆ ಏನು ಅವರು ಆಸ್ತಿ ವಿವರನ್ನ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿಲ್ಲ ಅಂತೇಳಿ ಜಾಹೀರಾತನ್ನು ಕೂಡ ಕೊಡಬೇಕಾಗುತ್ತೆ ನಿಟ್ಟಿನಲ್ಲಿ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಕಳೆದ 15 ದಿನಗಳ ಹಿಂದೆ ಈ ಒಂದು ಆದೇಶ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಂದ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗಿದೆ. ಒಂದು ವೇಳೆ ಅವರು ನೇರವಾಗಿ ಶಾಸಕರು ಲೋಕಾಯುಕ್ತಕ್ಕೆ ಬಂದು ಕೊಡಬೇಕಾಗಿಲ್ಲ, ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಅವರು ಆ ಆಸ್ತಿ ವಿವರವನ್ನು ಸಲ್ಲಿಕೆ ಮಾಡಿ ಒಟ್ಟಾರೆಯಾಗಿ ಒಂದು ಸಲ್ಲಿಕೆಯನ್ನ ಮಾಡಬೇಕು. ಇದನ್ನ
ನೀವೇ ನೇತೃತ್ವವನ್ನು ವಹಿಸಿಕೊಳ್ಬೇಕು ನಿಟ್ಟಿನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಅದರ ಬಹುಹಿತ್ವವನ್ನು ಈಗ ಲೋಕಾಯುಕ್ತ ಸೆಕ್ರೆಟರಿ ಅವರು ಕೂಡ ನೋಡ್ಕೊಳ್ತಾ ಇರುವಂತದ್ದು. ಈ ಜೂನ್ 30ರ ಒಳಗಾಗಿ ಯಾವ್ಯಾವ ಶಾಸಕರು ಒಂದು ಆಸ್ತಿ ವಿವರನ್ನ ಸಲ್ಲಿಕೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಸೊ ನೋಡ್ತಾ ಇದ್ರಲ್ಲ, ಇಲ್ಲಿ ಲೋಕಾಯುಕ್ತದವರೇನೋ ಡೆಡ್ ಲೈನ್ ಕೊಟ್ಟಿದ್ದಾರೆ, ಆದ್ರೆ ಶಾಸಕರು ಈ ಒಂದು ನಿಟ್ಟಿನಲ್ಲಿ ಸ್ಪಂದಿಸಬೇಕಾಗಿದೆ. ಜೂನ್ 30ರ ಒಳಗಡೆ ಆಸ್ತಿ ವಿವರವನ್ನ ಸಲ್ಲಿಸದೆ ಹೋದ್ರೆ ಲೋಕಾಯುಕ್ತದ ರೀತಿಯಲ್ಲಿ ಕಾನೂನು ಕ್ರಮವನ್ನ ನಾವು ಕೈಗೊಳ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ನೋಡ್ಬೇಕು ಸಲ್ಲಿಸ್ತಾರ ಎಲ್ಲ 224 ಜನ ಶಾಸಕರು. ಸಲ್ಲಿಸದೆ ಹೋದಂತ ಟೈಮ್ ನಲ್ಲಿ ಲೋಕಾಯುಕ್ತದವರು ಯಾವ ರೀತಿಯಾಗಿ ಒಂದು ಆಕ್ಷನ್ ತಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನಾನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿ ಇದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. 9am ಬಿಗ್ ಬ್ರೇಕಿಂಗ್ ನಲ್ಲಿ ಮೂರನೇ ಸುದ್ದಿಗೆ ಹೋಗೋಣ. ಶಾಲೆ ಆರಂಭವಾಗಿ 8 ದಿನವಾದ್ರೂ ಕೂಡ ಮಕ್ಕಳು ಮಾಡ್ತಾ ಬರ್ತಾರೆ. ಅದು ಒಂದ್ ಕಡೆ, ಅದು ಚಿಕ್ಕಮಂಗ್ಳೂರಿನಲ್ಲಿ ಇರುವಂತ ಒಬ್ಬ ಶಿಕ್ಷಕ ಆದ್ರೂ ಕೂಡ ಆ ಶಿಕ್ಷಕ ವರ್ಗಾವಣೆ ಆಗೋವರೆಗೂ ನಾವು ಬರೋದಿಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ರೆ, ಪೋಷಕರು ನಮ್ಮ ಮಕ್ಕಳನ್ನ ನಾವು ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪೋಷಕರು ಕೂಡ ಒಂದ್ ಕಡೆ ಪಟ್ಟನೆ ಹಿಡಿದಿದ್ದಾರೆ, ಮಕ್ಕಳನ್ನು ಕೂಡ ಕಳಿಸ್ತಾರೆ. ಅವ್ರು ಟ್ರಾನ್ಸ್ಫರ್ ಆಗೋ ತನಕ, ಅಂದ್ರೆ ಈಗಿರುವಂತ ಒಬ್ಬ ಶಿಕ್ಷಕ ಟ್ರಾನ್ಸ್ಫರ್ ಆಗೋ ತನಕ ಮಕ್ಕಳನ್ನ ನಾವು ಕಳಿಸೋದಿಲ್ಲ ಅಂತ ಪೋಷಕರು ಪಟ್ಟನೆ ಹಿಡಿದಿದ್ದಾರೆ. ಚಿಕ್ಕಮಗಳೂರಿನ ಗುಂಡಿ ಹೊಂಬಳ ಸರ್ಕಾರಿ ಶಾಲೆಯ ಕಥೆ ಇದು. 1ರಿಂದ 5ನೇ ಕ್ಲಾಸ್ ಇರುವಂತದ್ದು ಕೇವಲ 9 ಮಕ್ಕಳು ಮಾತ್ರ. ಮೇಷ್ಟ್ರು ಸರಿಯಾಗಿ ಶಾಲೆಗೆ ಬರಲ್ಲ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದೇ ಕೊಠಡಿಯಲ್ಲಿ ಎಲ್ಲಾ ಮಕ್ಕಳು ಕೂಡ ಕೂರ್ಬೇಕಂತೆ. 1ರಿಂದ 5ನೇ ತರಗತಿವರೆಗೂ ಇರುವಂತ ಮಕ್ಕಳೆಲ್ಲ 9 ಜನ ಇದ್ದಾರೆ, ಅವರೆಲ್ಲ ಒಂದೇ ಕೊಠಡಿಯಲ್ಲಿ ಕೂರ್ಬೇಕು. ಶಿಕ್ಷಕರು ಬೆಳಗ್ಗೆ 11:30ಕ್ಕೆ ಬಂದು ಮಧ್ಯಾಹ್ನ 2:30ಕ್ಕೆ ಮನೆ ಸೇರ್ತಾರಂತೆ. 3 ಅವರ್ ಇರ್ತಾರಂತ ಅಷ್ಟೇ. ಸಂಜೆ ಮಕ್ಕಳೇ ಶಾಲೆಯ ಬೀಗವನ್ನ ಹಾಕೊಂಡು ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಬೀಗ ಹಾಕೊಂಡು ಅವರೇ ಮನೆಗೆ ಹೋಗ್ಬೇಕಂತೆ ಇರುವಂತ ಮಕ್ಕಳು ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬೇರೆ ಶಿಕ್ಷಕರು ಬರೋವರೆಗೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅಂತ ಪಟ್ಟನೆ ಹಿಡಿದಿದ್ದಾರೆ. ಶಿಕ್ಷಕ ಚಂದ್ರೇಗೌಡರನ್ನ ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮೇ 31ಕ್ಕೆ ಶಾಲೆ ಸ್ಟಾರ್ಟ್ ಆಗಿದೆ. ಮೇ 30 ಸ್ಟಾರ್ಟ್ ಆದಾಗಿಂದನೂ ಶಿಕ್ಷಕರು ಹಿಂದಿನಿಂದನೂ ಇಲ್ಲೇ ಇದ್ದವರು 6 ವರ್ಷದಿಂದ. ಅವ್ರು ಏನು ಮಾಡ್ತಿದ್ದಾರೆ, ನಾವು ಕಣ್ಣರೆ ಕಂಡಂಥ ವಿಷಯ 11:30ಗೆ ಬರೋದು, 2:30, 3 ಗಂಟೆಗೆ ಬಿಟ್ಟು ಹೋಗೋವಂಥ ಅವ್ರದ್ದು ಪ್ರವೃತ್ತಿ ನಡೀತಿದೆ. ಅದನ್ನು ನಾವು ಹಿಂದೆನೂ ಅವರು ಅಧಿಕಾರಿಗಳಿಗೂ ದೂರು ನೀಡಿದ್ದೀವಿ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ದೂರು ನೀಡಿದಾಗ, ಮೊನ್ನೆ DDPIಗೆ ಮತ್ತು BOಗೆ ದೂರು ನೀಡಿದಾಗ ಅವರು ಸ್ಪಂದಿಸಿಲ್ಲ. ಯಾರೋ ಸ್ಥಳೀಯ ಮೇಲಧಿಕಾರಿಗಳನ್ನು ಕಳಿಸ್ಬಿಟ್ಟು ಪರಿಶೀಲನೆ ಕಳಿಸಿದ್ದಾರೆ. ಇಲ್ಲ, ಇವತ್ತು ಮಕ್ಕಳಿದ್ದಾರೆ ಅಂತ ಹೇಳಿ ಸುಳ್ಳು ಯಾರೋ ಗ್ರಾಮಸ್ಥರು ದೂರು ನೀಡಿಲ್ಲ ಅಂತ ಹೇಳಿಬಿಟ್ಟು ಯಾರೋ ಸುಮ್ಮನೆ ದೂರು ನೀಡಿದ್ದಾರೆ ಅಂತೇಳಿ ಬಂದು ಮಾಹಿತಿ ತಗೊಂಡು ಹೋಗಿದ್ದಾರಂತೆ. ನಮಗೆ ಗೊತ್ತಿಲ್ಲ. ಆ ರೀತಿ ಮಾಡಿದ್ರೆ ಶಾಲೆ ಗ್ರಾಮೀಣ ಪ್ರದೇಶದ ಶಾಲೆಗಳು ಮುಚ್ಚಿ ಹೋಗುವಂಥ ತಲುಪಿದೆ. ಈಗಾಗಲೇ ಬಹಿಷ್ಕಾರ ಮಾಡಿದ್ದಾರೆ, ಶಾಲೆ ಮಕ್ಕಳನ್ನ ಕಳಿಸೋದಿಲ್ಲ, TC ಕೊಡಿ ಅಂತ. ಈಗಾಗಲೇ ಆಲ್ರೆಡಿ 2 ಮಕ್ಕಳು ಹೊರಗಡೆ ಹೋಗಿದ್ದಾರೆ, TC ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನು ಮುಂದೆ ನಾವೀಗ ಆಲ್ರೆಡಿ ತೋರಿಸ್ತಾ ಇದ್ವಿ, ಬೇರೆ ಬೇರೆ ಶಾಲೆಗಳಲ್ಲಿ ಮೂಲ ಸೌಕರ್ಯದ ಕೊರತೆಯಿಂದಾಗಿ ಅಲ್ಲಿನ ಶಾಲೆಗಳೇ ಬಿದ್ದೋಗುವಂತ ಪರಿಸ್ಥಿತಿ ಇದೆ. ಮಕ್ಕಳು ಅಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ಬರುವಂತ ಪರಿಸ್ಥಿತಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಶಾಲೆಗಳು ಚೆನ್ನಾಗಿದ್ದಾವೆ, ಅಚ್ಚುಕಟ್ಟಾಗಿರುವಂಥದ್ದು. ಇಂಥ ಟೈಮ್ನಲ್ಲೂ ಕೂಡ ಶಿಕ್ಷಕರು ಬರದೇ ಇರುವಂತ ಸಂದರ್ಭದಲ್ಲಿ, ಮಕ್ಕಳು ಕೂಡ ಬರದೇ ಇರುವಂತ ಟೈಮ್ನಲ್ಲಿ ಪೋಷಕರು ಆರೋಪವನ್ನ ಮಾಡ್ತಾ ಇರುವಂಥದ್ದು, ಈ ಶಿಕ್ಷಕರನ್ನ ಚೇಂಜ್ ಮಾಡಿ ಅಂತ. ಏನ್ ಮಾಡ್ತಾರೋ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಅಲ್ಲಿನ ಶಾಲೆಗೆ ಮಕ್ಕಳು ಬನ್ನಿ ಅಂತ ಅಧಿಕಾರಿಗಳು ಕೇಳ್ಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಗುಂಡಿ ಹೊಂಬಳ ಶಾಲೆ ಆರಂಭವಾಗಿ 8 ದಿನ ಆಗಿದೆ. 8 ದಿನ ಆದ್ರೂ ಕೂಡ ಮಕ್ಕಳು ಮಾತ್ರ ಬರ್ತಾ ಇಲ್ಲ, ಬಿಕಾಸ್ ಪೋಷಕರು ಕಳಿಸ್ತಾ ಇಲ್ಲ ಅಂತ. 9 ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಪೋಷಕರು. ಇನ್ನೊಂದು ಅಂದ್ರೆ, ಇರುವಂತದ್ದು ಒಬ್ಬರೇ ಶಿಕ್ಷಕರು ಆ ಶಾಲೆಯಲ್ಲಿ. ಸೊ ಆ ಶಿಕ್ಷಕರು ಏನ್ ಮಾಡಕ್ಕಾಗತ್ತೆ, ಎಲ್ಲರೂ ಒಂದೇ ಕಡೆ ಕೂರಿಸ್ಕೊಂಡು ಪಾಠವನ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಸಮಸ್ಯೆ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಏಕೈಕ ಶಿಕ್ಷಕನ ವರ್ಗಾವಣೆಗೆ ಒತ್ತಾಯವನ್ನ ಮತ್ತೊಂದ್ ಕಡೆ ಪೋಷಕರು ಮಾಡ್ತಾ ಇದ್ದಾರೆ. ಇವರನ್ನು ವರ್ಗಾವಣೆ ಮಾಡಿ, ಸರಿಯಾದ ಟೈಮಿಗೆ ಬರೋದಿಲ್ಲ, ಇವರು ಸರಿಯಾಗಿ ಟೈಮಿಗೆ ಬರೋದಿಲ್ಲ. ಅದರ ಜೊತೆಗೆ ಬಂದಂತ ಒಂದು 11:30ಗೆ ಬಂದ್ರೆ 2:15 ಬೇಗ ಹೋಗ್ಬಿಡ್ತಾರೆ. ಇವರು 2:15 ಹೋಗಿದ್ರೆ ಸಂಜೆ ನಾವೇ, ಅಂದ್ರೆ ಮಕ್ಕಳು ಅಲ್ಲಿ ಯಾರು ಇರ್ತಾರೆ ಅವರೇ ಆ ಒಂದು ಶಾಲೆಯ ಬೀಗವನ್ನ ಹಾಕೊಂಡು ಹೋಗ್ಬೇಕಾಗಿದೆ. 1ರಿಂದ 5ನೇ ತರಗತಿವರೆಗೂ ಕೂಡ ಒಂದೇ ಕೋಣೆ ಇರುವಂಥದ್ದು, ಅಲ್ಲೇ ಕೂರಿಸಿ ಪಾಠವನ್ನ ಮಾಡ್ತಾರೆ. ಏನ್ ಕಲಿತಾರೆ ಮಕ್ಕಳು ಅನ್ನುವಂಥದ್ದು ಪೋಷಕರ ಆರೋಪ ಆಗಿದೆ. ಇದೆಲ್ಲವನ್ನು ಕೂಡ DDPI ಆಗಿರ್ಬೋದು, BEO ಸರಿಯನ್ನ ಮಾಡಬೇಕಾದಂತ ಕೆಲಸವನ್ನ ಮಾಡಬೇಕು. ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಿಕಾಸ್ ಒಬ್ಬರು ಶಿಕ್ಷಕರಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಸಮಸ್ಯೆ. ಏನು ಹೇಳ್ಕೊಡೋದು, ನಾನು ಒಬ್ಬನೇ ಇದ್ದೀನಿ. 1ರಿಂದ 5ನೇ ತರಗತಿವರೆಗೂ ಇರುವಂಥದ್ದು ಕೂಡ ಬರೀ 9 ಮಕ್ಕಳಾಗಿರುವಂತ ಹಿನ್ನೆಲೆಯಲ್ಲಿ
ನಮ್ಮ ಸಮಸ್ಯೆಯನ್ನು ಕೂಡ ಕೇಳಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ನೋಡ್ತಾ ಇದ್ವಿ ಆ ಶಾಲೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಅಂದ್ರೆ ಒಂದ್ ಕಡೆ ಶಿಕ್ಷಕರ ಬೇಜವಾಬ್ದಾರಿ, ಇನ್ನು ಒಂದ್ ಕಡೆ ಪೋಷಕರು ಕೂಡ ಅಷ್ಟೇ ತಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಇದರಿಂದಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಎದುರಾಗುತ್ತೆ, ಅವರಿಗೆ ನಷ್ಟ ಎದುರಾಗುವಂಥದ್ದು. ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಪೃಥ್ವಿನ ಸರ್ಕಾರದ ಶಾಲೆಗಳನ್ನ ಉಳಿಸಿಗಾಕಿ ಈಗಾಗಲೇ ಸರ್ಕಾರ ಸಾಕಷ್ಟು ಕಸರತ್ತುಗಳನ್ನ ಇರುವಂತದ್ದು. ಅದ್ರಲ್ಲೂ ಕೂಡ ಕೆಲವು ಕಡೆ ಶಾಲೆಗಳು ಚೆನ್ನಾಗಿದ್ರೆ ಮತ್ತೊಂದು ಕಡೆ ಮಕ್ಕಳು ಬರೋದು ಕೂಡ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೇಳಿರ್ತೀವಿ. ಆದ್ರೆ ಚಿಕ್ಕಮಂಗ್ಳೂರು ತಾಲೂಕಿನ ಗುಂಡಿ ಒಂಬಳ ಸ್ಕೂಲಿನ ಪರಿಸ್ಥಿತಿ ಏನಂದ್ರೆ, ಇಲ್ಲಿರುವಂತ ಏಕೈಕ ಶಿಕ್ಷಕ ಸರಿಯಾದ ಸಮಯಕ್ಕೆ ಅವರು ಶಾಲೆಗೆ ಬರೋಲ್ಲ. ಬರೋದು 11:30 ಅವ್ರು ಹೋಗೋದು ಸುಮಾರು 2-2:30 ಹೋಗ್ಬಿಡುವಂತದ್ದು. ಹೀಗಾಗಿ ಅಲ್ಲಿರುವಂತ ಪೋಷಕರು ಕಳೆದ 2 ವರ್ಷದಿಂದ ಈ ರೀತಿ ಆಗ್ತಾ ಇದೆ. ಹಾಗಾಗಿ ನಾವು ಈ ವರ್ಷ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಆ ಶಾಲೆಗೆ ಕಳಿಸೋದಿಲ್ಲ. ಕಳಿಸಿದ್ರು ಕೂಡ ಈ ಶಿಕ್ಷಕರು ವರ್ಗಾವಣೆ ಆದ್ರೆ ಮಾತ್ರ ನಾವು ಶಾಲೆಗೆ ಕಳಿಸ್ತೀವಿ ಅನ್ನೋ ಒಂದು ಮಾತನ್ನ ಪೋಷಕರು ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿರುವಂತ ಶಿಕ್ಷಕ ಚಂದ್ರೇಗೌಡ ಸರಿಯಾದ ಸಮಯಕ್ಕೆ ಬರಲ್ಲ, ಬಂದ್ರು ಒಂದಷ್ಟು ಸಮಯ ಇದ್ದು ಹೋಗುವಂತದ್ದು. ಹಾಗಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಶಿಕ್ಷಕರನ್ನ ಕೂಡಲೇ ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕರ ಹಾಕಿದ್ರೆ ಇರುವಂತ 9 ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀವಿ ಅಂತ ಪೋಷಕರು ಹೇಳ್ತಿದ್ದಾರೆ. ಆದ್ರೆ ಮಕ್ಕಳು ಈಗಾಗ್ಲೇ 8-9 ದಿನ ಆಗಿದೆ ಶಾಲೆ ಆರಂಭ ಆಗಿ, ಮಕ್ಕಳು ಕೂಡ ಮನೆಯಲ್ಲೇ ಇರುವಂತದ್ದು. ಇವ್ರು ಪೋಷಕರು ಒಂದ್ ರೀತಿಲಿ ಹಠ ಹಿಡಿದಿರುವಂತದ್ದು. ಅಂದ್ರೆ ಈ ಶಿಕ್ಷಕ ವರ್ಗಾವಣೆ ಆಗೋವರೆಗೂ ಕೂಡ ನಾವು ಯಾವ್ದೇ ಕಾರಣಕ್ಕೂ ಮಕ್ಕಳನ್ನ ಶಾಲೆಗೆ ಕಳಿಸೋಲ್ಲ ಅನ್ನೋ ಒಂದು ಹಠ ಹಿಡಿದಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಪ್ರಯತ್ನಗಳು ಮಾಡಿಲ್ಲ. ಇನ್ನಾದ್ರೂ ಅಧಿಕಾರಿಗಳು ಅವರ ಮನವೊಲಿಸುವಂತದ್ದಾಗಿರ್ಬೋದು ಅಥವಾ ತಾತ್ಕಾಲಿಕವಾಗಿ ಮತ್ತೇನಾದ್ರು ಬೇರೆ ಡೆಪ್ಯುಟೇಷನ್ ವಿಚಾರವಾಗಿ ಬೇರೆ ಶಿಕ್ಷಕರ ಏನಾದ್ರು ವರ್ಗಾವಣೆ ಮಾಡಿದ್ದಾದಲ್ಲಿ ಇಲ್ಲಿನ ಮಕ್ಕಳಿಗೆ ಏನು ಅದರಲ್ಲೂ ಕೂಡ ಕೂಲಿ ಕಾರ್ಮಿಕರ ಮಕ್ಕಳು ಇವರಾಗಿರುವಂತದ್ದು. ಅಂದ್ರೆ ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತ ಕುಗ್ರಾಮ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಕ್ಕಳ ಭವಿಷ್ಯದ ಹಿತ ದೃಷ್ಟಿಯಿಂದ ಇಲ್ಲಿನ ಶಿಕ್ಷಕರನ್ನ ಕೂಡಲೇ ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕರನ್ನ ಹಾಕ್ಬೇಕು ಅನ್ನೋದು ಅಲ್ಲಿನ ಪೋಷಕರ ಆಗ್ರಹ ಕೂಡ ಆಗಿದೆ. ಪೃಥ್ವಿ, ಓಕೆ, ಧನ್ಯವಾದ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಕ್ಕಳ ಆಸ್ಪತ್ರೆಯಲ್ಲಿ ಕಾಣಿಸಿಕೊಂಡಿರುವಂತದ್ದು ಬೆಂಕಿ. 20ಕ್ಕೂ ಹೆಚ್ಚು ನವಜಾತ ಶಿಶುಗಳ ರಕ್ಷಣೆಯನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೆಹಲಿಯ ವೈಶಾಲಿ ಕಾಲೋನಿಯಲ್ಲಿರುವಂತ ಆಸ್ಪತ್ರೆ ಬೆಂಕಿಯನ್ನ ನಂದಿಸುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಿದ್ದಾರೆ. ಐಸಿಯುನಿಂದ ಮಕ್ಕಳನ್ನ ಹೊರ ತೆಗೆದಿರುವಂತದ್ದು ಸಿಬ್ಬಂದಿ, ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ನವಜಾತ ಶಿಶುಗಳು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿ ಆಗಿದ್ದಾರೆ. ವೈಶಾಲಿ ಕಾಲೋನಿ, ದೆಹಲಿರುವಂಥ ವೈಶಾಲಿ ಕಾಲೋನಿಯಲ್ಲಿ ಈ ಒಂದು ಅವಘಡ ಸಂಭವಿಸಿತ್ತು. 20ಕ್ಕೂ ಹೆಚ್ಚು ನವಜಾತ ಶಿಶುಗಳನ್ನ ರಕ್ಷಣೆ ಮಾಡಲಾಗಿದೆ. ಒಂದೇ ಕಡೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ಲಾಗ್ತಾ ಇರುವಂಥದ್ದು. ಮಕ್ಕಳ ಆಸ್ಪತ್ರೆಯಲ್ಲೇ ಕಾಣಿಸಿಕೊಂಡಿದ್ದು ಬೆಂಕಿ, ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿ ಮತ್ತು ಒಂದ್ ಕಡೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. Headlines